ಫೈನ್ ಫೈನ್. ನಾನು ವೆಂಕಟೇಶ್ ನಾಯಕ್ ಸರ್, ಒಂದು ಪಾಯಿಂಟ್ ಏನಂತ ಹೇಳಿದ್ರೆ ನೋಡಿ ಸರ್, ಈಗ ಅಮೆರಿಕ ಇರತಕ್ಕಂಥ ಭೌಗೋಳಿಕ ಅಡ್ವಾಂಟೇಜು ಅಂತ ಹೇಳಿದ್ರೆ ಬಹಳ ದೂರದಲ್ಲಿದೆ. ಅಷ್ಟು ಸುಲಭಕ್ಕೆ ಯಾವುದೋ ದೇಶ ಹೋಗಿ ಅಮೆರಿಕದ ಮೇಲೆ ದಾಳಿ ಮಾಡೋಕ್ಕಾಗಲ್ಲ. ತುಂಬ 14,000, 15,000, 16,000 ಕಿಲೋಮೀಟರ್ಗಳಷ್ಟು ದೂರಕ್ಕೆ ಹೋಗಿ 20,000 ಕಿಲೋಮೀಟರ್ ದೂರಕ್ಕೆ ಹೋಗಿ ಯಾರು ಹೊಡೆಯೋಕ್ಕಾಗಲ್ಲ ಅಂತ. ಸೊ ಅಮೆರಿಕಕ್ಕೂ ಅದೇ ವಿಚಾರವೇ ಬರುತ್ತೆ. ಇರಾನ್ ಹೊಡಿಬೇಕು ಅಂತ ಹೇಳಿದ್ರೆ ವಾಷಿಂಗ್ಟನ್ನಿಂದ, ನ್ಯೂಯಾರ್ಕಿಂದ, ಇನ್ಯಾವುದೋ ಚಿಕಾಗೋಯಿಂದ ಅವ್ರು ದಾಳಿ ಮಾಡೋಕ್ಕಾಗಲ್ಲ. ಏನೇ ಇದ್ದರೂ ಯಾವ ದೇಶ ಗುರಿಯಾಗಿಸಿಕೊಂಡಿರ್ತಾರೋ ಅವ್ರ ಅಕ್ಕಪಕ್ಕದ ದೇಶ ನೆಲೆ ಮಾಡ್ಕೋಬೇಕು, ಹೊಡಿಬೇಕು ಅಂತ ಹೇಳಿ. ಈಗ ಅಮೆರಿಕ ಇರಾನ್ಗೆ ನಷ್ಟ ಮಾಡೋದು ಬೇರೆ, ಇರಾನ್ ಅಮೆರಿಕಕ್ಕೆ ನಷ್ಟ ಮಾಡೋಕ್ಕಾಗುತ್ತಾ? ಸಾಧ್ಯ ಇದೆಯಾ? ಮಧ್ಯಪ್ರಾಚ್ಯದ ಮೇಲೆ ಇರಾನ್ ಕೂಡ ಅದೇ ರೀತಿ ದಾಳಿ ಮಾಡೋಕ್ಕಾಗುತ್ತಾ ತನ್ನ ಅಕ್ಕಪಕ್ಕದ ದೇಶಗಳ ಮೇಲೆ ಅಂತ? ಈ ಇದರಲ್ಲಿ ಯುದ್ಧದಲ್ಲಿ ಆಸ್ ಫಾರ್ as ಅಮೆರಿಕ ಇಸ್ ಕನ್ಸರ್ನ್ಡ್, ಅವ್ರದ್ದು ಏನೋ ಜಿಯೋಗ್ರಾಫಿಕಲ್ ಏರಿಯಾದಲ್ಲಿ ಹೋಗಿ ನೀವು ಅಟ್ಯಾಕ್ ಮಾಡೋದು ಸಾಧ್ಯ ಇಲ್ಲ. ಬಟ್ ಅಮೆರಿಕನ್ ಅಸೆಟ್ಸ್ ಇದೆ, ಅಮೆರಿಕನ್ ಸೋಲ್ಜರ್ಸ್ ಇದೆ, ಅಮೆರಿಕನ್ ಏರ್ಕ್ರಾಫ್ಟ್ಸ್ ಇದೆ, ಅಮೆರಿಕನ್ ಏರ್ಪೋರ್ಟ್ ಇದೇನಪ್ಪ ಅಂದ್ರೆ ಎಲ್ಲ ಬೇಸಸ್ ಇದೆ, ನೇವಲ್ ಫ್ಲೀಟ್ ಇದೆ. ಇಟ್ ಈಸ್ ಆಸ್ ಗುಡ್ ಆಸ್ ಅಮೆರಿಕನ್ ಆರ್ಮಿ. ಯಾಕಂದ್ರೆ ಯು ಫೈಟ್ ವಿತ್ ಆರ್ಮಿ, ಯು ಡೋಂಟ್ ಫೈಟ್ ವಿತ್ ಏನಂತಂದ್ರೆ ಅನ್ನೋನ್ ಆಬ್ಜೆಕ್ಟ್ಸ್. ಸೊ ಆ ತರ ಅವ್ರಿಗೆ ಏನಂತಂದ್ರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಬೇಸಸ್ ಏನಿದೆ ಅದು ಅಟ್ಯಾಕ್ ಏನ್ ಆಗ್ತಾ ಇದೆ, ಇಟ್ ಈಸ್ ಆಸ್ ಗುಡ್ ಆಸ್ ಅನ್ ಅಟ್ಯಾಕ್ ಆನ್ ಅಮೆರಿಕ. ಯಾಕಂತಂದ್ರೆ ನೀವು ಎಕ್ಸಾಕ್ಟ್ಲಿ ಬಾರ್ಡರ್, ಈಗ ನಮ್ಗೆ ಇಂಡಿಯಾ ಪಾಕಿಸ್ತಾನದಲ್ಲಿ ಇದ್ರೆ ಇಲ್ಲಿಂದ ಮಿಸೈಲ್ಸ್ ಅಲ್ಲಿ ಲ್ಯಾಂಡ್ ಆಗ್ತಾವ, ಅಲ್ಲಿಂದ ಮಿಸೈಲ್ಸ್ ಇಲ್ಲಿ ಲ್ಯಾಂಡ್ ಆಗ್ತಾವ, ಆ ತರ ಸಿಚುವೇಶನ್ ಇರ್ಲಿಕ್ಕಿಲ್ಲ. ಬಟ್ ಫಾರ್ ದಮ್ ಏನಂತಂದ್ರೆ ಸೌದಿಯಲ್ಲಿ ಬೇಸಿತ್ತು ಅಥವಾ ಬಹ್ರೈನ್ದಲ್ಲಿ ಬೇಸಿತ್ತು, ಅದನ್ನೇ ಹೊಡೆದ್ರಪ್ಪ ಅಂದ್ರೆ ಇಟ್ ಇಸ್ ಅ ಡೈರೆಕ್ಟ್ ಅಟ್ಯಾಕ್ ಆನ್ ಅಮೆರಿಕ ಓನ್ಲಿ. ಯಾಕಂದ್ರೆ ಬಹ್ರೈನ್ ಅಸೆಟ್ಸ್ ಅವ್ರು ಡಿಸ್ಟ್ರಾಯ್ ಮಾಡ್ತಾ ಇಲ್ಲ. ಸೌದಿಯಲ್ಲಿ ಆರ್ಮಿ ಇದೆ, ಸೌದಿಯಲ್ಲಿ ಏರ್ಫೋರ್ಸ್ ಇದೆ. ಇರಾನ್ದವ್ರು ಅವ್ರದ್ದು ಏರ್ಫೋರ್ಸ್ ಅಥವಾ ಆರ್ಮಿ ಮೇಲೆ ಅಟ್ಯಾಕ್ ಮಾಡಿದ್ದಾರ? ಇಲ್ಲ. ಓನ್ಲಿ ಅಮೆರಿಕನ್ ಅಸೆಟ್ಸ್, ಅಮೆರಿಕನ್ ಸೋಲ್ಜರ್ಸ್ ಇವ್ರಿಗಷ್ಟ ಅಟ್ಯಾಕ್ ಮಾಡ್ಯಾರ. ದಟ್ ಮೀನ್ಸ್ ಸ್ಟ್ರೇಟ್ ಫೇಸ್ ಟು ಫೇಸ್ ಏನಪ್ಪಾ ಅಂದ್ರೆ ನಿಮ್ ಸೋಲ್ಜರ್ಸ್, ಇರಾನಿಯನ್ ಸೋಲ್ಜರ್ಸ್, ಇರಾನಿಯನ್ ವೆಪನ್ಸ್, US ವೆಪನ್ಸ್ ಫೇಸ್ ಟು ಫೇಸ್ ಬಂದಿದ್ದಾರೆ. ನೀವು ಏನಂತಂದ್ರ ದಟ್ ಟ್ಯಾಕ್ಟಿಕಲಿ ವಾರ್ನ ಸ್ಟ್ರಾಟಜಿಕಲಿ ಆರ್ ಟ್ಯಾಕ್ಟಿಕಲಿ ಅಮೆರಿಕದವರೆಗೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅನ್ಲೆಸ್ ಯು ಹ್ಯಾವ್ ಎ ಮಿಸೈಲ್, ಏನಪ್ಪಾ ಅಂದ್ರೆ 10,000 ಕಿಲೋಮೀಟರ್ಸ್, 12,000 ಕಿಲೋಮೀಟರ್ಸ್ ಹೋಗ್ತಕ್ಕಂತ ಏನಾದ್ರು ಮಿಸೈಲ್ಸ್ ಇದ್ರೆ ಯು ಕ್ಯಾನ್ ಡೂ ಇಟ್ ದಟ್ ಆಲ್ಸೋ. ಆಮೇಲೆ ಮುಂದೆ ಏನಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇವರು ರಷ್ಯಾದಿಂದ ಏನಂತಂದ್ರೆ Su-35 ಏರ್ಕ್ರಾಫ್ಟ್ಸ್ ಬಂದು ಅದಂದ್ಕೊಳ್ಳೋಣ ಅವ್ರದ್ದು ಡೈನಾಮಿಕ್ಸ್, ಅದನ್ನು ಅಲ್ಲಿ ಅಮೆರಿಕದವರೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ನಿಮ್ಮ ಅಮೆರಿಕನ್ ಬೇಸಸ್ ಏನಿದೆ, ಏನಿರೋದು ಅಮೆರಿಕ ಏನಪ್ಪಾ ಅಂದ್ರೆ ತಂದ ಡಾಮಿನೆನ್ಸ್, ತಂದ ಪವರ್ ಇಡೀ ವರ್ಲ್ಡ್ ದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಕೆಲವೊಂದು ಸೌತ್ ಕೊರಿಯಾದಲ್ಲಿದೆ, ವಿಯತ್ನಾಂದಲ್ಲಿದೆ, ಇಲ್ಲಿದೆ, ಅಲ್ಲಿದೆ, ಜಪಾನ್ ಪಕ್ಕದಲ್ಲಿದೆ. ಸೊ ಹಿಂಗಾಗಿ ಅವ್ರದ್ದೆಲ್ಲ ಎಂಟೈರ್ ಇಡೀ ವರ್ಲ್ಡ್ ದಲ್ಲಿ ಲಾರ್ಜೆಸ್ಟ್ ಆರ್ಮಿ, ಲಾರ್ಜೆಸ್ಟ್ ಡಿಫೆನ್ಸ್ ಫೋರ್ಸ್ ಇರೋದು ಅಮೆರಿಕ. ಬಟ್ ತಮ್ಮ ಕ್ಷೇತ್ರಕ್ಕೆ ಏನು ಥ್ರೆಟ್ ಇಲ್ಲ. ಇದು ಇಡೀ ವರ್ಲ್ಡ್ ನ ಡಾಮಿನೇಟ್ ಮಾಡ್ಬೇಕಂತ ಅಲ್ಲಿ ಪ್ಲೇಸ್ ಮಾಡ್ಕೊಂತ ಬರ್ತಾರೆ. ಡಿಯೋ ಗಾರ್ಷಿಯಾದಲ್ಲಿ ಏನಂತಂದ್ರೆ ಒಂದು ಬೇಸ್ ಇರ್ತದ, ಒಂದು ಇದೇನಪ್ಪ ಸೌತ್ ಕೊರಿಯಾದಲ್ಲಿ ಇರ್ತದ, ಇಲ್ಲಿ ಮಿಡ್ಲ್ ಈಸ್ಟ್ ನಲ್ಲಿ ಎಲ್ಲಾ ಕಂಟ್ರಿಲಿ ಇಟ್ಟಿರ್ತಾರೆ. ಸೊ ಆ ಟೈಪ್ ಇದ್ದಾಗ ನಿಮ್ಮ ಸೋಲ್ಜರ್ಸ್ ಮೇಲೆ ಅಟ್ಯಾಕ್ ಮಾಡಿದಾಗ ಇಟ್ ಈಸ್ ಅ ಫೇಸ್ ಟು ಫೇಸ್ 1-to-1 ಅಟ್ಯಾಕ್ ಆಗ್ತದೆ. ಈಗ ಇರಾಕದ ಮೇಲೆ ಅಟ್ಯಾಕ್ ಆದಾಗ ಅಮೆರಿಕನ್ ಸೋಲ್ಜರ್ಸ್ ಕೆಳಗಿಳಿದ್ರು, ಆಮೇಲೆ ನ್ಯಾಟೋ ಫೋರ್ಸಸ್ ಕೆಳಗಿಳಿದ್ರು. ಸೊ ದಟ್ ಟೈಮ್ ಏನಪ್ಪಾ ಅಂದ್ರೆ ಯು ಆರ್ ಫೈಟಿಂಗ್ ವಿತ್ ದೋಸ್ ಸೋಲ್ಜರ್ಸ್. ಈ ಇದರಲ್ಲಿ ನೋಡಿದ್ರೆ ಈಗ ಇದು ಏನಪ್ಪಾ ಅಂದ್ರೆ UAE ತಗರಿ, ಬಹ್ರೈನ್ ತಗರಿ, ಜಾರ್ಡನ್ ತಗರಿ, ಕುವೈತ್ ತಗರಿ, ಅವ್ರದೇ ಆದಂತ ಒಂದು ಆರ್ಮಿ ಇದೆ. ಅವ್ರ ಮೇಲೆ ಅಟ್ಯಾಕ್ ಆಗಿಲ್ಲ, ಅವ್ರದೇ ಆದಂತ ಒಂದು ಇದಿದೆ. ಎಲ್ಲಿ ಇವ್ರು ಆಶ್ರಯ ಕೊಟ್ಟಿದ್ದಾರೆ, ಎಲ್ಲಿ ಅಮೆರಿಕನ್ ಅಸೆಟ್ಸ್ ಇದ್ದಾವ, ಅದ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಸೊ ಟೆಕ್ನಿಕಲಿ ವಾರ್ಫೇರ್ ಇದರಲ್ಲಿ ನೋಡ್ಬೇಕಂದ್ರೆ ಇಟ್ ಇಸ್ ಅ ಡೈರೆಕ್ಟ್ ಅಟ್ಯಾಕ್ ಆನ್ ಅಮೆರಿಕ. ಫೈನ್. ನಾನು ಮತ್ತಷ್ಟು ಮಾತಾಡ್ತೀನಿ. XL PU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ. ಒಂದು ಬ್ರೇಕ್.